ನಮಸ್ತೆ, ನಾನು ನಿಮ್ಮ ಯಶು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಳ್ಳಿಗೂಡು. ಎಲ್ಲರೂ ತುಂಬಾನೇ ಕೇಳ್ತಾ ಇದ್ರಿ ಬಿರಿಯಾನಿ ರೆಸಿಪಿ ಯಾವಾಗ, ಬಿರಿಯಾನಿ ಮಾಡಿ ಕಾಯ್ತಾ ಇದ್ದೀವಿ ಅಂತ. ನನ್ನ ನೆಚ್ಚಿನ ಎಲ್ಲ ಬಿರಿಯಾನಿ ಲವರ್ಸ್ಗೂ ನನ್ನ ಕಿಚನ್ ಅಲ್ಲಿ ಇವತ್ತು ಮಾಡ್ತಾ ಇದ್ದೀನಿ ತುಂಬಾನೇ ಈಸಿ ಮತ್ತೆ ಟೇಸ್ಟಿಯಾದ ಸಖತ್ತಾಗಿರೋ ಬಾಳೆ ಎಲೆ ಬಿರಿಯಾನಿ. ಮೊದಲಿಗೆ ನಾನಿಲ್ಲಿ 3 ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನನ ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ಗೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದ್ಮೇಲೆ 2 ಪಲಾವ್ ಎಲೆ, 2 ಚಕ್ರ ಮೊಗ್ಗು, 1 ಇಂಚು ಚಕ್ಕೆ, 3 ಲವಂಗ, 1 ಏಲಕ್ಕಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು, ಸ್ವಲ್ಪ ಕಲ್ಲು ಹೂ ಹಾಕಿ ಎಕ್ಸ್ಟ್ರಾ ಟೇಸ್ಟಿಗೆ ಒಂದೇ ಒಂದು ಹಸಿಮೆಣಸಿನಕಾಯಿ, 3 ರಿಂದ 4 ಮೀಡಿಯಂ ಗಾತ್ರದ್ದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಯ್ತು ಅಂದಾಗ ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ 2 ಮೀಡಿಯಂ ಗಾತ್ರದ್ದು ಕಟ್ ಮಾಡಿರೋ ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕಿ ಒಂದು ಮಿಕ್ಸ್ ಕೊಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಅಷ್ಟು ಗರಂ ಮಸಾಲ, 1/4 ಸ್ಪೂನ್ ಅಷ್ಟು ಕಾಳುಮೆಣಸಿನ ಪುಡಿ, 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಮೊಸರು ಹಾಕಿ ಚಂದ ಮಿಕ್ಸ್ ಮಾಡ್ಕೋಬೇಕು. ಇದು ಲೈಟಾಗಿ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಒಂದು ಮೊಟ್ಟೆ ಹೊಡೆದು ಹಾಕೋತಾ ಇದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಮೊಸರು, 1 ಮೊಟ್ಟೆ ಬಿದ್ದರೆ ಸಾಕು. ಬಿರಿಯಾನಿ ಅಂತೂ ಟಾಪ್ ನಾಚಾಗಿರುತ್ತೆ. ಇವಾಗ ನಾನು ಇದಕ್ಕೆ 1/4 kg ಚಿಕನ್ ಹಾಕ್ತಿದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೋತಾ 5 ನಿಮಿಷ ಮುಂಚೆ ನೆನ್ಸಿಟ್ಕೊಂಡಿರೋ 1.5 ಲೋಟದಷ್ಟು ಅಕ್ಕಿ ಹಾಕಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪಿದ್ರೆ ಅದನ್ನೇ ಹಾಕಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಅದ್ರ ಬದಲಾಗಿ ಒಣಗಿರೋ ಮೆಂತ್ಯ ಎಲೆ ಅಂದ್ರೆ ಕಸೂರಿ ಮೇಥಿ ಬಳಸ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಫೈನಲ್ ಆಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು 2 ರಿಂದ 2.25 ಕಪ್ ಅಷ್ಟು ನೀರು ಹಾಕಿ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು. 1 ವಿಷಲ್ ಆಗಿದೆ. ಇವಾಗ 2 ಮಿನಿಟ್ಸ್ ಬಿಟ್ಟು ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಆಹಾ, ನೋಡಿ ಘಮ ಘಮ ಅಂತಿದೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಿರಿಯಾನಿ ರೆಡಿ ಆಗಿದೆ. ಅನ್ನದಗಳೆಲ್ಲ ಎಷ್ಟು ಬಿಡಿ ಬಿಡಿಯಾಗಿ ಹದವಾಗಿ ಬೆಂದಿದೆ ನೋಡಿ, ಎಷ್ಟು ಚಂದ ಕಾಣ್ತಿದೆ ಅಲ್ವಾ. ಇವಾಗ್ಲೇ ತಿಂದ್ಬಿಡೋಣ ಅಂತ ಅನಿಸ್ತಿದೆ. ಬಟ್ ಇದಕ್ಕೆ ನಾನು ಒಂದು ಪುಟ್ಟ ಪ್ರೊಸೀಜರ್ ಫಾಲೋ ಮಾಡ್ತೀನಿ. ಆ ಸ್ಟೆಪ್ನು ಫಾಲೋ ಮಾಡಿಬಿಟ್ರೆ ಬಿರಿಯಾನಿ ಅದ್ಭುತ. ಈ ಬಿರಿಯಾನಿಗೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟ ನಂತರ ಬಾಳೆ ಎಲೆಗೆ ಶಿಫ್ಟ್ ಮಾಡಿಬಿಟ್ಟು ಆ ಬಾಳೆ ಎಲೆನ ನೀಟಾಗಿ ಫೋಲ್ಡ್ ಮಾಡಿಟ್ಟು 2 ರಿಂದ 3 ನಿಮಿಷ ಪೇಷನ್ಸ್ ಇಂದ ಕಾಯ್ಬೇಕು. ಇದು ಬಿರಿಯಾನಿಗೆ ಬಾಳೆ ಎಲೆ ಧಮ್ ಕೊಡೋ ಮೆಥಡ್. ಬಾಳೆ ಎಲೆ ಎಲ್ಲಿ ಉಡ್ಕೊಂಡು ಹೋಗ್ಲಿ, ನಮಗೆ ಅಷ್ಟೊಂದು ಪೇಷನ್ಸ್ ಇಲ್ಲಪ್ಪ ಅನ್ನೋರು ಇದನ್ನ ಹಾಗೆ ಕೂಡ ತಿನ್ಬೋದು. ಆಹಾಹಾ, ನೋಡಿ ಎಷ್ಟು ಸಖತ್ತಾಗಿ ರೆಡಿ ಆಗಿದೆ ನಮ್ಮ ಬಾಳೆ ಎಲೆ ಬಿರಿಯಾನಿ. ಈ ಬಿರಿಯಾನಿಗೆ ಶೇರ್ವಾ, ಗ್ರೇವಿ ಯಾವ್ದ್ರ ಅವಶ್ಯಕತೆನೂ ಇಲ್ಲ. ಇದನ್ನ ಹಾಗೆ ತಿಂದು ಅದ್ರ ಗಮ್ಮತ್ ಎಂಜಾಯ್ ಮಾಡಿ. ಸೈಡಿಗೆ ಸ್ವಲ್ಪ ಕಬಾಬ್ ಬಿದ್ರೆ ಆಹಾ ಕಳ್ದೋಗೋದೆ. ನೀವು ನಂತರನೇ ಬಿರಿಯಾನಿ ಲವರ್ಸಾ? ಮತ್ ಯಾಕೆ ಲೇಟು? ಮಾಡ್ಕೋತಾ ಇರಿ, ತಿಂತಾ ಇರಿ. ಈ ಬಿರಿಯಾನಿಗೆ ಕಮೆಂಟು, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಹೆಲ್ದಿ, ಟೇಸ್ಟಿ ಅಂಡ್ ಈಸಿ ರೆಸಿಪಿಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.